ಇಂಪಾರ್ಟೆಂಟ್ ವಿಷಯನಾ? ಏನ್ ಹೇಳಿ ಪುಷ್ಪಕ್? ಆ ಬೈರನ್ ಕಂಡು ಹಿಡಿಯಕ್ಕೆ ಹೇಬಿಯಸ್ ಪಿಟಿಷನ್ ಫೈಲ್ ಮಾಡಿದಿರಾ? ಬೈರನ್ ಕಂಡು ಹಿಡ್ದು ನೀನ್ ಏನ್ ಮಾಡ್ಬೇಕು ಅಂತಿದ್ಯಾ? ಅದಕ್ಕೆ ಅಂತಾನೆ ಸಕಲೇಶ್ಪುರದಿಂದ ಬೇಗ ಬಂದ್ಬಿಟ್ಟಿಯಾ? ಇಲ್ಲ ಆಂಟಿ, ಹೇಗಾದ್ರೂ ಮಾಡಿ ನೀವು ಪಿಟಿಷನ್ ಫೈಲ್ ಮಾಡಬೇಕು. ನಾವು ಆ ರಾಸ್ಕಲ್ನ ಕಂಡು ಹಿಡಿಲೇಬೇಕಂಟಿ. ಏ ಪುಷ್ಪಕ್, ಏನೋ ಆಗಿದೆ ನಿನ್ಗೆ? ಆವಾಗ ನೋಡಿದ್ರೆ ಭೈರನ್ ನೋಡಿ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ನೀನ್ ಕೋಪ ಮಾಡ್ಕೊಂಡಿದ್ದೆ. ಈಗ ನೀನೇ ಕಂಪ್ಲೇಂಟ್ ಫೈಲ್ ಮಾಡಿ ಅಂತ ಹೇಳ್ತಾ ಇದ್ಯಾ? ಮಾಮ್, ಅವತ್ತಿನ ಪರಿಸ್ಥಿತಿನೇ ಬೇರೆ, ಇವತ್ತಿನ ಪರಿಸ್ಥಿತಿನೇ ಬೇರೆ. ಪುಷ್ಪಕ್, ಹಾಯ್ ಡ್ಯಾಡ್. ಆಂಟಿ, ನೀವು ಪಿಟಿಷನ್ ಫೈಲ್ ಮಾಡಿದ್ರ? ಅಲ್ಲ, ನಾವ್ ಈಗಿನ್ನೂ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀವಲ್ವಾ ಪುಷ್ಪಕ್? ಪೊಲೀಸ್ನವರು ಮೊದ್ಲೋನ್ ಎಲ್ಲಿದ್ದಾನಂತ ಹುಡುಕ್ಲಿ. ಬೈ ಚಾನ್ಸ್ ಅವ್ರು ಹುಡುಕ್ಲಿಲ್ಲ ಅಂತಂದಾಗ ವಿಲ್ ಗೋ ಅಂಡ್ ಫೈಲ್ ದ ಪಿಟಿಷನ್. ಇಲ್ಲ ಆಂಟಿ, ಬೆಂಗಳೂರು ಪೊಲೀಸ್ ಅವನ ಎಷ್ಟೇ ಹುಡುಕಿದ್ರು ಅವ್ನು ಸಿಗಲ್ಲ. ಪುಷ್ಪಕ್, ಯಾಕೆ ಕನ್ಫ್ಯೂಸ್ ಮಾಡ್ತಿದ್ಯಾ? ಏನ್ ಹೇಳ್ಬೇಕು ಅದನ್ನ ನೇರವಾಗಿ ಹೇಳು. ಬೈರ ಇಲ್ಲಿಲ್ಲ ಡ್ಯಾಡ್, ಅವನು ಸಕಲೇಶ್ಪುರದಲ್ಲಿದ್ದ. ವಾಟ್? ಸಕಲೇಶ್ಪುರದಲ್ಲ? ಏನ್ ಹೇಳ್ತಿದ್ಯಾ ಪುಷ್ಪಕ್? ಧ್ರುವ ಬೈರನ್ನ ಸಕಲೇಶ್ಪುರದ ಕಾಡಲ್ಲಿ ಅಟ್ಟಾಡಿಸ್ಕೊಂಡು ಹೋಗಿದ್ದಾನೆ. ಮೈನನ್ ಪರಿಸ್ಥಿತಿಗೆ ಆ ಬೈರಾನೇ ಕಾರಣ. ಅವನಿಗೆ ಶಿಕ್ಷೆ ಕೊಡಿಸ್ಲೇಬೇಕು. ಹೇಗಾದ್ರೂ ಮಾಡಿ ಅವನ ಹುಡುಕ್ಲೇಬೇಕು. ಪುಷ್ಪಕ್, ಮೈನಾ ಪ್ರೆಗ್ನೆಂಟ್ ಆಗೋದಕ್ಕೆ ಧ್ರುವನೇ ಕಾರಣ ಅಂತ ಅವನ ಜೊತೆಗೆ ನೀನ್ ಮದುವೆ ಮಾಡಿಸ್ದೆ. ಈಗ ನೋಡಿದ್ರೆ ಪ್ರೆಗ್ನೆನ್ಸಿಗೆ ಬೇರೆ ಯಾರೋ ಕಾರಣ ಅಂತಿದ್ಯಾ? ನಾನು ತಪ್ಪು ಮಾಡಿಬಿಟ್ಟೆ ಡ್ಯಾಡ್, ನಾನು ತಪ್ಪು ಮಾಡಿಬಿಟ್ಟೆ. ಮೈನಾ ಧ್ರುವ ನನಗೆ ಎಷ್ಟು ಹೇಳಿದ್ರು. ಧ್ರುವನ್ ಮರ್ಯಾದೆ ಕಾಪಾಡಕ್ಕೆ ನನ್ನ ಹತ್ರ ಸುಳ್ಳು ಹೇಳ್ತಿದ್ದಾಳೆ ಅಂತ ಅನ್ಕೊಂಡು ಅವರಿಬ್ರು ಮದುವೆ ಮಾಡಿಸ್ಬಿಟ್ಟೆ ಡ್ಯಾಡ್. ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ ಡ್ಯಾಡ್, ನಾನು ತಪ್ಪು ಮಾಡಿಬಿಟ್ಟೆ. ಮೈನಾ, ಮೈನಾ, ಯಾಕೆ ಇನ್ನು ಸಕಲೇಶ್ಪುರದಲ್ಲಿ ನಡೆದಿರೋದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ಯಾ? ಯೋಚನೆ ಮಾಡ್ಬೇಡ ಮೈನಾ. ಆ ದೇವ್ರು ಬೈರನ್ನ ಕಾಣಿಸೋ ಹಾಗೆ ಮಾಡಿದಾನೆ ಅಂದ್ರೆ ಅವನ್ ನಿನ್ ಕೈಗೆ ಸಿಗೋ ಹಾಗೆ ಮಾಡೇ ಮಾಡ್ತಾನೆ. ನಿನ್ ಕಷ್ಟದ ಕಾಲ ಎಲ್ಲ ಕೊನೆ ಆಗ್ತೈತೆ ಕಣೆ. ಏನು ಯೋಚನೆ ಮಾಡ್ಬೇಡ. ನಾನು ಹೋಗಿ ಸ್ನಾನ ಮಾಡ್ಕೊ ಬರ್ತೀನಿ. ಒಂದೊಂದ್ಸರಿ ನನ್ ಕತ್ಲಾಗಿದ್ದೀನಿ ಅಂದಾಗೆಲ್ಲ ಒಂದು ಸಣ್ಣ ದಾರಿ ದೀಪ ಆಗಿ ನನ್ ಜೀವನದಲ್ಲಿ ನಂಬಿಕೆ ಬರೋ ತರ ಮಾಡ್ಬಿಡ್ತೀಯಾ? ಮತ್ತೆ ನನ್ ಜೀವನದಲ್ಲಿ ಕತ್ಲ ಆವರಿಸ್ಕೊಳ್ಳೋ ತರ ಮಾಡ್ಬಿಡ್ತೀಯಾ? ನನ್ ದುಃಖ, ನೋವು, ಕಣ್ಣೀರು ನಿನಗೆ ಗೊತ್ತಾಗ್ತಿಲ್ವಾ? ಇದಕ್ ಕೊನೆ ಅನ್ನೋದೇ ಇಲ್ವಾ? ಸಮಸ್ಯೆಗಳಿಗೆ ಪರಿಹಾರ ಸಿಗೋ ದಿನಗಳೇ ಇಲ್ವಾ? ಯಾಕಪ್ಪ ಈ ತರ ಮಾಡ್ತಿದ್ಯಾ? ಯಾಕೆ ನನ್ ಜೀವನನ ಈ ತರ ಮಾಡ್ತಿದ್ಯಾ ನೀನು? ಆ ಭೈರನ್ನ ಕಂಡು ಹಿಡಿಯೋವರೆಗೂ ನನ್ ಧ್ರುವ ಅವ್ರಿಗೆ ನಾನು ನೆಮ್ಮದಿ ಕೊಡಕ್ ಆಯ್ತಿಲ್ಲ. ಅವ್ರ ಜೊತೆ ನಾನು ಸುಖವಾಗಿ ಸಂಸಾರ ಮಾಡಕ್ ಆಯ್ತಿಲ್ಲ. ಅವ್ರಿಗೆ ಬರೀ ನಾನು ನೋವು, ತೊಂದ್ರೆ, ಕಷ್ಟಗಳನ್ನೇ ಕೊಡ್ತೀವಿ. ಆ ಭೈರ ಸಿಗ್ಬೇಕು. ಆ ಭೈರ ನನ್ ಕಣ್ಣು ಕಾಣಿಸ್ಕೋಬೇಕು. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಯ್ತಿಲ್ಲ. ಇದಕ್ಕೆಲ್ಲ ಕಾರಣ ಧ್ರುವ ಅಲ್ಲ, ಆ ಭೈರ. ನಮ್ ಸಿಲ್ವರ್ ಜುಬ್ಲಿ ಫಂಕ್ಷನ್ ಅಲ್ಲಿ ಮೈನನ್ ಗ್ಲಾಸ್ಗೆ ಏನೋ ಮಿಕ್ಸ್ ಮಾಡಿದ್ದಾನೆ. ಅದಕ್ಕೆ ಅವಳು ಅನ್ಕಾನ್ಶಿಯಸ್ ಆಗಿದ್ದಾಳೆ. ಅದಾದ್ಮೇಲೆ ಇದೆಲ್ಲ ನಡೆದಿರೋದು. ಹುಚ್ಚನ್ ತರ ಮಾತಾಡ್ಬೇಡ ಪುಷ್ಪಕ್. ನೀನು ನೆಟ್ಟಿಗೆ ಇದ್ದೆ. ಒಂದೆರಡು ದಿನ ಮೈನಾ ಧ್ರುವನ್ ಜೊತೆ ಇದ್ದಿದ್ದಕ್ಕೆ ಅವ್ರು ಏನೇನೋ ಹೇಳಿ ನಿನ್ನ ಕನ್ಫ್ಯೂಸ್ ಮಾಡಿ ಕಳ್ಸಿದ್ದಾರೆ.
ಈಗ ಆ ಭೈರನ್ ಹುಡುಕ್ತೀನಿ ಅದು ಇದು ಅಂತ ಹೇಳ್ತಾ ಇದ್ಯಾ? ಇದ್ರಿಂದ ನಮ್ ಕಂಪನಿಗೆ ನಮ್ ಫ್ಯಾಮಿಲಿಗೆ ಎಷ್ಟು ಅವಮಾನ ಆಗುತ್ತೆ ಅಂತ